ನಾವು ರೆಡಿಯಾಗೋಷ್ಟರಲ್ಲಿ ಇವರು ಹೊರಟ್ಬಿಟ್ಟಿದ್ರು. ಈ ರೀತಿ ಇದೆ. ಅವಳು ಹೇರ್ ಸ್ಟೈಲ್ ಏನು ಮಾಡಿಸ್ಕೊಂಡಿಲ್ಲ, ಮೇಕಪ್ ಕೂಡ ಜಾಸ್ತಿ ಮಾಡಿಸ್ಕೊಂಡಿಲ್ಲ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಆ್ಯಂಡ್ ವಿಡಿಯೋನ ಸ್ಟಾಪ್ ಮಾಡಿದ್ದೆ. ನಮ್ಮ ನಾದಿನಿ ಮಗುದು ಇವತ್ತು ಬರ್ತ್ಡೇ ಫಂಕ್ಷನ್ ಇದೆ. ಅಲ್ಲಿದ್ದೀವಿ, ನಮ್ಮ ನಾದಿನಿ ಮನೆಯಲ್ಲಿದ್ದೀವಿ. ಪೂಜೆ ಎಲ್ಲ ಮುಗೀತು, ಮರಿಯೆಲ್ಲ ಕಟ್ ಮಾಡಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಫಂಕ್ಷನಿಗೆ ರೆಡಿ ಆಗ್ತಾಯಿದ್ದೀವಿ. ಬಂದು ನಾನು ಅಣ್ಣನ ಸೊಸೆ ಅಳಿ ಮೈಯನು ಕೂಡ ಫುಲ್ಲು ಮಿಂಚಿಂಗಲ್ಲಿ ಹೊರಟಿದ್ದಾನೆ ಮಗನ ಬರ್ತಡೇ ಮಾಡೋದಕ್ಕೆ. ಹಾಯ್ ಫ್ರೆಂಡ್ಸ್ ಅಂದ್ಬಿಟ್ಟು ಹೋಗ್ಲಿ. ಫುಲ್ಲು ಖುಷಿ, ಮಗನ ಬರ್ತಡೇ ಮಾಡ್ತಾಯಿದ್ದೀನಿ ಅಂತ ಎನರ್ಜಿ ಆಗ್ಬಿಟ್ಟವನೆ ಪಾಪು. ಮತ್ತು ಅವ್ರ ಹೆಂಡ್ತಿ ರೆಡಿಯಾಗಿ ಹೋದರು ಫೋಟೋಶೂಟ್ಗೆ. ಇವಾಗ ಅವನು ಕೂಡ ಹೊರಡ್ತಾ ಇದ್ದಾನೆ. ದಿವ್ಯ ಅವರು ರೆಡಿ ಮಾಡಿಕೊಡ್ತಾ ಇದ್ದಾರೆ, ಹುಡುಗಿನ ರೆಡಿ ಮಾಡಿ ಕಳಿಸಿದ್ರು. ಇವಾಗ ನಮಗೊಂದು ಸ್ವಲ್ಪ ಲೈಟಾಗಿ ಹಂಗೇ ಹೇರ್ ಸ್ಟೈಲು, ಸ್ಯಾರಿ ವೇರಿಂಗು ಮಾಡಿಕೊಡ್ತಾ ಇದ್ದಾರೆ. ಮೇಕಪ್ಪು ಮಾಡಿಕೊಡ್ತೀನಿ, ಮಾಡಿಕೊಡ್ತಾ ಇದ್ದಾರೆ. ಆ್ಯಂಡ್ ಬಾಸು ಇಲ್ಬಾ ಮೇಕಪ್ ಮಾಡದೇ ಇದ್ರೇನು ಬಾ ನೋಡು. ನನ್ನ ಫೋನಲ್ಲಿ ಚೆನ್ನಾಗಿ ಕಾಣಿಸ್ಲಿಲ್ಲ ಅಂದರೆ ಮಾತಾಡು. ಅವ್ರದ್ದು ಸ್ಯಾರಿ ವೇರಿಂಗ್ ಆಯಿತು, ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದಾರೆ. ಅವ್ರಿಗೆ ಯಾರ ಕೈಲೂ ಹೇರ್ ಸ್ಟೈಲ್ ಆಗೋದಿಲ್ಲ, ಅವರೇ ಮಾಡ್ಕೋಬೇಕು. ಹಂಗಾಗಿ ವಿಂಡೋನಲ್ಲಿ ಇರುವಂಥ ಮಿರರಲ್ಲಿ ನೋಡಿಕೊಂಡು ಹೇರ್ ಸ್ಟೈಲ್ನ ಮಾಡ್ಕೊತಾ ಇದ್ದಾರೆ. ಈ ರೀತಿಯಲ್ಲಿ ಈ ಒಂದು ವಿಡಿಯೋ ಸ್ಟಾರ್ಟ್ ಆಗಿದೆ. ಹೆಂಗೆ ಬರುತ್ತೆ ನೋಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮೂಲಕ ಹೆಂಗೆ ಬರ್ತಿದೆ ಅಂತ ತಿಳಿಸೋದನ್ನು ಮರಿಬೇಡಿ, ಓಕೆನಾ. ಇವಾಗ ಫುಲ್ಲು ಕಂಪ್ಲೀಟಾಗಿ ಮೇಕಪ್ ಎಲ್ಲ ಆದಮೇಲೆ ತೋರಿಸ್ತೀನಿ ಹೆಂಗೆ ಬಂತು ಅಂತ. ಸಿಂಪಲಾಗಿ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಸ್ಯಾರಿ ವೇರ್ ಮಾಡಿಸ್ಕೊಂಡು ಸಿಂಪಲಾಗಿ ಮೇಕಪ್ ಮಾಡಿಸ್ಕೊತೀನಿ ಅಷ್ಟೆ ಅಲ್ವಾ. ಹೌದು. ಹಾಗೆ ಲಾಸ್ಟಿಗೆ ನನ್ನ ಒಂದು ಕಂಪ್ಲೀಟ್ ಔಟ್ಫಿಟ್ ಜೊತೆಗೆ ಮೇಕ್ ಓವರ್ ಕೂಡ ಆ್ಯಂಡ್ ಹೇರ್ ಸ್ಟೈಲ್ ಕೂಡ ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಇದು ಒಂದು ನನ್ನ ಫೈನಲ್ ಹೇರ್ ಸ್ಟೈಲ್ ಆ್ಯಂಡ್ ಮೇಕಪ್. ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು. ಮೇಕಪ್ ಸ್ವಲ್ಪ ಹೆವಿ ಅನ್ನಿಸ್ತು. ಇಟ್ಸ್ ಓಕೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಲ್ವಾ. ಆ್ಯಂಡ್ ನೋಡಿದ್ರಲ್ಲ ಹೆಂಗೆ ಕಾಣಿಸ್ತಾ ಇದ್ದೀನಿ ಈ ಒಂದು ಔಟ್ಫಿಟ್ಟಲ್ಲಿ. ಆ್ಯಂಡ್ ಈ ಒಂದು ಬ್ಯೂಟಿಫುಲ್ ಆದಂಥ ಮೇಕಪ್ನ ಮಾಡಿಕೊಟ್ಟಿರೋದು ಮೇಕಪ್ ಬೈ ದಿವ್ಯಾ. ಯಾರಿಗಾದ್ರೂ ಮೇಕಪ್ ಬೇಕಿದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಅವ್ರ ಅಡ್ರೆಸ್ನ ನಾನು ನಿಮಗೆ ರೀಚ್ ಮಾಡಿಸ್ತೀನಿ ಆಯಿತಾ. ಹೆಂಗೆ ಬಂದೈತೆ ಮೇಕಪ್ಪು ಅಂತ ತಿಳಿಸಿ. ಥ್ಯಾಂಕ್ ಯು, ಚೆನ್ನಾಗಿ ಮೇಕಪ್ ಮಾಡಿಕೊಟ್ಟಿದ್ದೆ ನೋಡಿ. ನಮ್ಮದು ನಮ್ಮ ಸೊಸೆದು ಫೈನಲ್ ಲುಕ್ ಈ ರೀತಿ ಇದೆ. ಅವಳು ಹೇರ್ ಸ್ಟೈಲ್ ಏನು ಮಾಡಿಸ್ಕೊಂಡಿಲ್ಲ, ಮೇಕಪ್ಪು ಕೂಡ ಜಾಸ್ತಿ ಮಾಡಿಸ್ಕೊಂಡಿಲ್ಲ. ಸ್ವಲ್ಪ ಹಂಗೆ ಲಿಪ್ಸ್ಟಿಕ್ ಆ್ಯಂಡ್ ಐಲೈನರ್ ಟಚಪ್ ಅಷ್ಟೇ ಕುಡಿಸ್ಕೊಂಡಿರೋದು. ಆಗಲೇ ಹೇಳ್ದಂಗೆ ಅವಳಿಗೆ ಯಾರು ಮೇಕಪ್ ಮಾಡಿದ್ರೂ ಆಗಲ್ಲ, ಹೇರ್ ಸ್ಟೈಲೂ ಹಿಡಿಯಲ್ಲ. ಅವಳ ಕೈಯಾರೆ ಹೇರ್ ಸ್ಟೈಲ್ ಮಾಡ್ಕೊಂಡ್ರೇ ಅವಳಿಗೆ ಇಷ್ಟ ಆಗೋದು. ಫಂಕ್ಷನಿಗೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, 12:45 ಟೈಮು. ಹೊರಡೋಣ ಅಂದ ಅಲ್ಲಿ ಫಂಕ್ಷನ್ ಎಲ್ಲ ಹೆಂಗಿದೆ ನೋಡೋಣ, ಸಿಗ್ತೀನಿ. ನಾವು ರೆಡಿಯಾಗೋಷ್ಟರಲ್ಲಿ ಇವರು ಹೊರಟ್ಬಿಟ್ಟಿದ್ರು, ಹಂಗಾಗಿ ಇವ್ರನ್ನ ತೋರ್ಸೋಕ್ಕಾಗಲಿಲ್ಲ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಹೆಂಗೆ ಬಂದಿದೆ ಮೇಕಪ್ಪು. ಹೋಗು ಮಾತಾಡ್ಸೋಗು ಬನ್ನೋರ್ನ, ಬೇಡ ಅಂತ ಲೈಟಾಗಿ ಮಾಡ್ಕೊಡ್ತೀನಿ ರಕ್ಕ ಅಂದ್ಲು. ಅಕ್ಕ, ನನ್ನ ತಂಗಿ, ನನ್ನ ಮಗಳು, ಅಪ್ಪ ಎಲ್ಲರೂ ಬಂದರು. ನಮಗೆ ಗೊತ್ತಿಲ್ಲ ನಾನು ಅದನ್ನೇ ಹೇಳಿದೆ. ದಿವ್ಯಾ ಎಲ್ರಿಗೂ ಎಷ್ಟೆಲ್ಲ ಬರ್ತಾವ್ರೆ. ಫಂಕ್ಷನ್ ಸ್ಟಾರ್ಟ್ ಆಗೈತೆ. ಆ್ಯಂಡ್ ಇಲ್ಲಿ ಮಾಡಿರೋದನ್ನ ಅಡುಗೆ ಏನು ಮಾಡೋರೆ ಅದನ್ನು ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರೋದು. ಕೇಕ್ ಕಟಿಂಗ್ ಸೆರೆಮನಿ ನಡೀತೈತಿ. ನೋಡವ ಆಚೆ ಇದ್ರು ಕೂಗವ ಬಾ, ಕೂಗ್ತದೇನು. ಎಲ್ಲರೂ ಬಂದಿದ್ದಾರೆ.
ಟಿಶ್ಯೂ ಧೂಳಾಯ್ತದೆ ಅಂತ ಬಾಕ್ಸ್ ಯಾಕೆ ಕೊಡೋರಲ್ಲ ಬಾಕ್ಸು ಐ ಪಪ್ಪು ಮೊಬೈಲ್ ತೆಗಿ ಶೌರ್ಯ ಶೌರ್ಯ ಬಾಯ್ಲಿ ಶೌರ್ಯ ಬಾಯ್ಲಿ ಹಾಗೆ ನೋಡ್ತಾ ಇದ್ದೀರಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು. ಅದಾದಮೇಲೆ ಇನ್ನೂ ಬಂದಂಥ ಗೆಸ್ಟ್ಗಳೆಲ್ಲರೂ ಕೂಡ ಸ್ಟೇಜ್ ಮೇಲೆ ಹೋಗಿ ಪಾಪುಗೆ ವಿಶ್ನ ಮಾಡಿ ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಹೋಗ್ತಾಯಿದ್ರು. ಆ್ಯಂಡ್ ನಾವು ಕೂಡ ಎಲ್ಲರೂ ಹೋದ್ವಿ. ಅಪ್ಪಂಗೆ ಏನೋ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತಂತೆ ಊರಲ್ಲಿ, ಯಾವುದೋ ಒಂದು ಮೀಟಿಂಗ್ಗೆ ಹೋಗಬೇಕು ಅಂತ ಹೇಳಿ ನಾನು ಹೊರಡ್ತೀನಿ ಪಾಪ ಅಂತ ಹೇಳಿದ್ರು. ಸರಿ, ಇನ್ನು ಅಕ್ಕ ತಂಗಿ ಮಗಳು ಕೂಡ ಅಪ್ಪ ಹೊರಡ್ತಾರಲ್ಲ ಇನ್ನೇನು ನಾವು ಜೊತೆಲೇ ಹೋಗ್ತೀವಿ, ಟೈಮ್ ಆಗಿದೆಯಲ್ಲ, ತುಂಬ ಹೊತ್ತಾಯಿತು ಬಂದು ಅಂತ ಹೇಳಿದ್ರು. ಸರಿ ಎಲ್ಲರೂ ಒಟ್ಟಿಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಈಗ ಫೋಟೋ ತೆಗೆಸ್ಕೊಂಡಾದ್ಮೇಲೆ ಅಕ್ಕ ಅಪ್ಪ ತಂಗಿ ಮಗಳು ಎಲ್ಲರೂ ಕೂಡ ಊಟಕ್ಕೆ ಹೋಗಿ ಅವ್ರು ಊಟ ಮುಗಿಸ್ಕೊಂಡು ಹೊರಡ್ತಾರೆ. ಹಂಗಾಗಿ ಫೋಟೋ ತೆಗೆಸ್ಕೊಬಿಡೋಣ ಅಂತ ಹೇಳಿ ಬಂದ್ವಿ. ಫಂಕ್ಷನ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಗ್ತಾಯಿದೆ ಅಲ್ವಾ. ಎಲ್ಲರೂ ಕೂಡ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಫಂಕ್ಷನಲ್ಲಿ. ಪಾಪ ಸಿಕ್ಕಾಪಟ್ಟೆ ಚಂಡಿ ಮಾಡ್ತಾಯಿದ್ದ, ಹಂಗಾಗಿ ಅವನನ್ನು ಕೆಳಗಡೆ ಬಿಟ್ಬಿಟ್ಟಿದ್ರು. ಹೆಂಗಾದರೂ ಆಟ ಆಡಿಕೊಂಡು ಫೋಟೋ ತೆಗೆಸ್ಕೊಳ್ಳೋರಿಗೆ ಬರ್ತಡೇ ಬಾಯ್ ಅಲ್ಲಿದ್ದಾನೆ ಅಂತ ಅನ್ವಂಗೆ ಕಾಣಿಸಿದ್ರೆ ಸಾಕು ಅಂತ ಹೇಳಿ ಅವನನ್ನು ಎತ್ಕೊಳ್ಳೋದೇ ಬಿಟ್ಬಿಟ್ರು ಕೆಳಗಡೆ, ಹೆಂಗಾದರೂ ಆಟ ಆಡ್ಕೊಂಡಿರಲಿ ಅಂತ. ಸರಿ ಅಂತೇಳಿ ಫೋಟೋ ಎಲ್ಲ ತೆಗೆಸಿದ್ಮೇಲೆ ಅಕ್ಕವ್ರನ್ನೆಲ್ಲ ಊಟಕ್ಕೆ ಕಳಿಸ್ಬಿಟ್ಟು ನಾನು ಕೇಕ್ ಎಲ್ಲನೂ ಕಟ್ ಮಾಡಿ ಕೊಡೋಣ ಅಂತೇಳಿ ಹೋದೆ. ಖುಷಿ ದೊಡ್ಡ ಪ್ಲೇಟ್ ಅದೆಲ್ಲ ಇಟ್ಕೋಬ ಖುಷಿ ಅದು ದೊಡ್ಡ ಪ್ಲೇಟ್ ಅದೇ ಹೂ ಇಟ್ಟಿದ್ದೀನಿ ಅದು ಕೂಡ ಇವು ನಮ್ಮನೆ ಹೇಳ್ತೀನಿ ನೋಡಪ್ಪ, ಬರೀ ನಿಮ್ಮ ಅಮ್ಮನೇ ಬನ್ನಿ. ಊಟ ಬರ್ರ ಇಟ್ಕೊಂಡು ನೋಳೆ ಈಗ ಮಗಪ್ಪ ಯಾರು ಇದ್ರ ಕಡೆ ಉಗಿಬೇಡ ಖುಷಿ.
ಕೇರ್ ಕಿಡ್ಸು ಅವನು ಸುಮ್ಮನೆ ದುಡ್ಡು ಕಟ್ಬಿಟ್ಟು ಡೇ ಕೇರ್ಗೆ ಹಾಕು ಡೇ ಕೇರ್ ಗಿಡ್ಸು ಅಂತವನಿ ತಕೊಡ್ತೀನಿ ಕೊಡೋ ಮೇಲೆ ಖುಷಿ ಬಾಯ್ ಹಾಂ ಹಾಂ ಬಾಯ್ ಇವಾಗ ಆಲ್ಮೋಸ್ಟು ಹೋಗೋರೆಲ್ಲರೂ ಊಟ ಮಾಡ್ಕೊಂಡು ಹೋದರು. ಇನ್ನೂ ಸ್ವಲ್ಪ ಜನ ಊಟ ಮಾಡ್ತಾಯಿದ್ರು. ಅದ್ರ ಜೊತೆಗೆ ಬಂದಿದ್ದಂಥವರೆಲ್ಲ ಅಂದರೆ ನಮ್ಮ ಯಜಮಾನ್ರು ಕಡೆಯವರೆಲ್ಲರೂ ಬಂದಿದ್ರಲ್ಲ, ಅವ್ರ ಅಕ್ತಿರೆಲ್ಲರೂ ಎಲ್ಲರೂ ಕೂತ್ಕೊಂಡು ಗ್ರೂಪ್ ಫೋಟೋನ ತೆಗೆಸ್ಕೊತಾ ಇದ್ವಿ. ನಾನು ಸುಷ್ಮಾ ನಮ್ಮ ಮಂಜುಳಕ್ಕ ಸೇರಿಕೊಂಡು ಎಲ್ಲಿ ಕೂತಿದ್ವಿ ಅಲ್ಲಲ್ಲೇ ಗ್ರೂಪ್ ಫೋಟೋಗಳನ್ನ ತೆಗೆಸ್ಕೊತಾ ಇದ್ವಿ ಕೂತಿದ್ದವ್ರ ಜೊತೇಲಿ. ಇದು ಬಂದು ನನ್ನ ಮಗ ಇರಲಿಲ್ಲ, ಎಲ್ಲೋ ಹೊರಗಡೆ ಹೊಟ್ಟೋಗಿದ್ದ. ನಮ್ಮ ಸುಷ್ಮನ ಮಗಂಗೆ ಅಂದರೆ ನಮ್ಮ ನಾದಿನಿ ಮಗಂಗೆ ಕೊಟ್ಟಿದ್ದು ಫೋನ್ನ ವೀಡಿಯೋ ಮಾಡ್ಕೊಳಪ್ಪ ಅಂತೇಳಿ. ನಾವಲ್ಲಿ ಏನು ಗ್ರೂಪ್ ಫೋಟೋ ತೆಗೆಸ್ಕೊತಾ ಇದ್ವಲ್ಲ ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಳಪ್ಪ ಅಂತ ಹೇಳಿದ್ರೆ ನನಗೆ ಗೊತ್ತೇ ಇಲ್ಲ. ಇವಾಗ ನಾನು ವೀಡಿಯೋ ಚೆಕ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ ಫುಲ್ಲು ಏನು 2ನೇ ಪಂಕ್ತಿ 3ನೇ ಪಂಕ್ತಿಗೆ ಊಟಕ್ಕೆ ಕೂತಿದ್ದು ಎಲ್ಲರೂ ನೀಟಾಗಿ ಇಟ್ಕೊಂಡು ಬಂದವನೆ. ಅದನ್ನು ಮತ್ತು ಊಟದಾಲು ಎಲ್ಲನೂ ಕವರ್ ಮಾಡ್ಕೊಂಡು ಬಂದವನೆ. ನಾನು ಇದ್ಯಾಕೆ ಈ ವಿಡಿಯೋ 8-9 ನಿಮಿಷ ತೊಗೊಂಡೈತಲ್ಲ ಅಂತ ಅಂದ್ಬಿಟ್ಟು ಸರ್ಚ್ ಮಾಡಿದ್ರೆ ಫುಲ್ಲು ಊಟದಾಲಲ್ಲಿ ಎಷ್ಟು ಜನ ಊಟಕ್ಕೆ ಕೂತಿದ್ರು ಅದನ್ನು ಕಂಪ್ಲೀಟ್ ಕವರ್ ಮಾಡ್ಕೊಂಡು ಬಂದವನೇ. ಮತ್ತು ಅಡುಗೆ ಯಾರ್ಯಾರು ಮಾಡ್ತಾಯಿದ್ದಾರೆ, ಎಲ್ಲಿ ಮಾಡ್ತಾಯಿದ್ದಾರೆ, ಮತ್ತು ದೇವಸ್ಥಾನದ ಹತ್ರ ಹೋಗಿ ಅದನ್ನೆಲ್ಲ ನಾನು ಇಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಆ ದೇವಸ್ಥಾನ ಎಲ್ಲ ಫಸ್ಟೇ ತೋರಿಸ್ತೆ ಅಲ್ವಾ, ಹಂಗಾಗಿ ಅದನ್ನೆಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಜಸ್ಟ್ ಇಲ್ಲಿ ಊಟಕ್ಕೆ ಕೂತಿದ್ದವ್ರನ್ನ ಏನು ವೀಡಿಯೋನ ಮಾಡ್ಕೊಂಡಿದ್ದಾನಲ್ಲ, ಸೊ ಚೆನ್ನಾಗೂ ಇತ್ತಲ್ವಾ, ಹಂಗಾಗಿ ಈ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಷ್ಟೆಲ್ಲ ತಲೆ ಓಡಿಸಿ ನಿಜವಾಗ್ಲೂ ಅವನು ಇಲ್ಲೆಲ್ಲ ಬಂದು ವೀಡಿಯೋ ಮಾಡ್ಕೊಂಡು ಹೋಗೋನೆ ಅಂತ ನಾನು ಇವಾಗ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಎಡಿಟ್ ಮಾಡಲಿಕ್ಕೆ ನೋಡೋವರೆಗೂ ಗೊತ್ತೇ ಇರಲಿಲ್ಲ ನನಗೆ. ಆಶ್ಚರ್ಯ ಅಂತೂ ಆಯಿತು. 8-9 ನಿಮಿಷ ತಗೊಂಡೈತಲ್ಲ, ಏನಕ್ಕೆ ಬಂದೈತೆ ಅಂತಂದರೆ ಮತ್ತೆ ಅವನು ವಾಯ್ಸ್ ಓವರ್ ಕೂಡ ಕೊಟ್ಟವನೇ. ಬಟ್ ಏನಪ್ಪ ಅಂತಂದರೆ ಅಲ್ಲಿ ದೇವಸ್ಥಾನದ ಹತ್ರ ಎಲ್ಲ ಹೋಗಿ ಅಷ್ಟೊಂದೆಲ್ಲ ತೋರಿಸೋನಲ್ಲ, ಅದೆಲ್ಲ ಬೇಡ ಅಂತ ಹೇಳಿ ಕಟ್ ಮಾಡಿ ನಾನು ಎಕ್ಸ್ಟ್ರಾ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಅಷ್ಟೇ. ಬನ್ನಿ ಪಕ್ಕ ಹಾಗೆ ನೋಡಿ ಬಪ್ಪ ಇಲ್ಲಿ ಬಪ್ಪ ನೀನು ಓಕೆ ರೆಡಿ ಓ ಸರ್ ರೆಡಿ ಸ್ಮೈಲ್ ಮುಂದೆ ಆಂಟಿ ಹಾಗೆ ರೀ ಎಲ್ಲ ಸ್ಮೈಲ್ ಮಾಡಿ ಓಕೆ ಹಾಗೆ ರೀ ಬನ್ನಿ ನೀವು ನಿಂತ್ಕೊಂಡು ಹಾಗೆ ಏನು ಸ್ವಲ್ಪ ಅದೇ ತುಟಿ ಇದೆ ಈ ಕಡೆ ಮಡಿಗೆ ಹಾಂ ನೋಡಿ ಓಕೆ ರೆಡಿ ಎಸ್ ಬಾಯ್ ಹಾಗೆ ರೀ ನೋಡಪ್ಪ ಇವಾಗ ನೋಡ್ತಿದ್ದೀರಲ್ಲ, ಬರೋರೆಲ್ಲರೂ ಬಂದಮೇಲೆ ಊಟ ಮುಗಿಸ್ಕೊಂಡು ಎಲ್ಲರೂ ಹೋದ್ಮೇಲೆ ಲಾಸ್ಟಿಗೆ ನಾವು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ನನ್ನ ಪಕ್ಕದಲ್ಲಿ ಕೂತಿರೋದು ಬಂದು ನಮ್ಮ ಯಜಮಾನ್ರು ದೊಡ್ಡಮ್ಮನ ಮಗಳು, ಅಂದರೆ ನಮ್ಮ ಯಜಮಾನ್ರು ಅಕ್ಕ ಮತ್ತು ನಮ್ಮ ಸುಷ್ಮಾ, ನಾನು ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಈಗ ಊಟ ಎಲ್ಲ ಮುಗಿಸ್ಕೊಂಡು ಏನೇನೆಲ್ಲ ಸಾಮಾನೆಲ್ಲ ಮಿಕ್ಕಿದೆ, ಏನೇನೆಲ್ಲ ತೊಗೋಬೇಕು ಅದನ್ನೆಲ್ಲ ಹೋಗಿ ಅಡುಗೆ ಮನೆಯಲ್ಲಿ ನೋಡಿಕೊಂಡು ಅದನ್ನೆಲ್ಲ ಗಾಡಿಗೆ ಹಾಕ್ಕೊಂಡು ಮನೆಗೆ ಹೋಗಿ ಮನೇಲೂ ಕೂಡ ಒಂದು ಸ್ವಲ್ಪ ಹೊತ್ತು ಕೂತು ನಿಂತು ನಮ್ಮ ಮನೆಗೆ ಹೊರಡಬೇಕು. ಆಲ್ಮೋಸ್ಟು ನೋಡ್ತಿದ್ದಂಗೆ ಸಂಜೆ ಆಗೇ ಹೋಯ್ತು ಇಲ್ಲಿ ಮುಗಿಸ್ಕೊಂಡು ಹೋಗುವಷ್ಟರಲ್ಲಿ. ಓಕೆ ಫೈನಲಿ ಇವಾಗ ಮತ್ತೆ ನಾನು ನಮ್ಮ ಮನೆಗೆ ಬಂದು ರೀಚ್ ಆದೆ. ಇವಾಗ ನೈಟು 6:30. ನನ್ನ ಮಗ ಹಸ್ಬೆಂಡ್ ಗಾಡಿ ತೊಗೊಬಂದಿದ್ರು, ಅದರಲ್ಲಿ ಬಂದು ಬಿಂಕು ಎಲ್ಲ ಓಡಾಡಿಸ್ತಾ ಇದ್ದ. ನಾನು ಇವಾಗ ಬಂದೆ ಆ್ಯಂಡ್ ಹಸ್ಬೆಂಡು ನಮ್ಮ ವ್ಯಾನ್ ತಗೊಂಡು ಅವ್ರ ಅಕ್ಕಂದರು, ಅಂದರೆ ಇಲ್ಲೇ ಒಂದು ವೇನಲ್ಲಿ ಇರುವಂಥ ಅಕ್ಕಂದ್ರನ್ನ ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೇಳಿ ಹೋದರು.
ಇವತ್ತಿನ ಒಂದು ಫಂಕ್ಷನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬಂದವರು ಕೂಡ ಎಲ್ಲ ಖುಷಿಯಾಗಿ ಬಂದು ಖುಷಿಯಾಗಿ ಹೋದರು ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ, ಮುಖ ಅಂತೂ ಎಷ್ಟು ಡಟಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಮೇಕಪ್ ಎಲ್ಲ ಅಲ್ಲೇ ರಿಮೂವ್ ಮಾಡಿ ಬಂದೆ. ಆದ್ರೂ ಕಣ್ಣದು ಶೇಡೆಲ್ಲ ಕಡಿಮೆ ಆಗೋಕ್ಕೆ ಇನ್ನೂ 1-2-3 ಟೈಮ್ಸು ಫೇಸ್ ವಾಶ್ ಮಾಡಬೇಕು. ಅದಾದಮೇಲೆ ಇದು ಕಂಪ್ಲೀಟಾಗಿ ಕ್ಲಿಯರ್ ಆಗೋದು. ಓಕೆ, ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಲವ್ ಯು ಆಲ್.